ಈಗ ಇದಕ್ಕೊಂದು ಒಗ್ಗರಣೆ ಮಾಡುವ. ಹಾಯ್, ಎಲ್ಲರಿಗೂ ನಮಸ್ತೆ. ಮನೆ ತಿಂಡಿ ಯೂಟ್ಯೂಬ್ ಚಾನಲಿಗೆ ಎಲ್ಲರಿಗೂ ಸ್ವಾಗತ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಒಳ್ಳೆ ಹಣ್ಣಾದ ಕಿತ್ತಳೆ ಸಿಕ್ಕಿದೆ. ಅದರಿಂದ ಕಿತ್ತಳೆ ಸಿಪ್ಪೆಯ ಗೊಜ್ಜು ಹೇಗೆ ಮಾಡೋದು ಅಂತ ನಿಮಗೆ ನಾನು ತೋರಿಸ್ಕೊಡ್ತಾ ಇದ್ದೇನೆ. ನೋಡಿ, ಹಣ್ಣಾಗಿದ್ದ ಕಿತ್ತಳೆ ತಗೊಳ್ಬೇಕು. ಕಾಯಿ ಕಿತ್ತಳೆ ಎಲ್ಲ ತಗೊಳ್ಬಾರ್ದು. ಹಣ್ಣಾಗಿದ್ದ ಕಿತ್ತಳೆಯನ್ನು ಎರಡನ್ನು ತಗೊಂಡಿದ್ದೇನೆ. 2 ಕಿತ್ತಳೆಯನ್ನು ನಾನು ತಗೊಂಡು ಅದರ ಸಿಪ್ಪೆಲ್ಲ ಬಿಡಿಸಿ ಗೊಜ್ಜು ಮಾಡೋದು ಹೇಗೆ ಅಂತ ನಿಮಗೆ ನಾನು ತೋರಿಸ್ಕೊಡ್ತಾ ಇದ್ದೇನೆ. ಬನ್ನಿ, ಯಾವ ಥರ ಮಾಡೋದು ಅಂತ ನೋಡ್ಕೊಂಡಲ್ಲ. ಕಿತ್ತಳೆ ಸಿಪ್ಪೆಯನ್ನು ಚೆನ್ನಾಗಿ ತೆಗಿಬೇಕು. ಕಿತ್ತಳೆಯನ್ನು ಸ್ವಲ್ಪ ತೊಳೆದು ಕಿತ್ತಳೆ ಸಿಪ್ಪೆಯನ್ನು ತೆಗೆದುಕೊಳ್ಬೇಕು. ನೋಡಿ, ಕಿತ್ತಳೆ ಸಿಪ್ಪೆ ಎಲ್ಲ ತೆಗೆದೆ. ಈಗ ಸಣ್ಣದಾಗಿ ಕಟ್ ಮಾಡಬೇಕು ಸಿಪ್ಪೆಯನ್ನು. ನೋಡಿ, ತುಂಬ ದೊಡ್ಡದಾಗಿ ಕಟ್ ಮಾಡಿದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಸಣ್ಣದಾಗಿ ಕಟ್ ಮಾಡಬೇಕು. ನೋಡಿ, ಈ ಥರ. ಹಾಗೆ ಗೊಜ್ಜು ಮಾಡಲಿಕ್ಕೆ ಒಂದು ಕಾಯಿ ಮೆಣಸು ಬೇಕು. ಹಾಗೆ ನಾನು ಕೊಯ್ಲಿಕ್ಕೆ ಹೋಗ್ತಾ ಇದ್ದೇನೆ. ಬಿಸಿಲಾಯಿತು. ನೋಡಿ, ಒಂದು ಪಾತ್ರದಲ್ಲಿ ನೀರಿಟ್ಟುಕೊಂಡಿದ್ದೇನೆ. ಈ ನೀರಿಗೆ ಉಂಟಲ್ಲ, ಈ ನಾವು ಕಟ್ ಮಾಡಿಟ್ಟ ಕಿತ್ತಳೆ ಸಿಪ್ಪೆಯನ್ನು ಹಾಕ್ಕೊಳ್ಬೇಕು. ಇದು ಚೆನ್ನಾಗಿ ಕುದಿಬೇಕು. ಕಿತ್ತಳೆ ಸಿಪ್ಪೆ ಈ ಥರ ಕುದಿ ಬರಬೇಕು. ಈ ಥರ ಕುದಿ ಬಂದರೆ ಉಂಟಲ್ಲ, ಇದರಲ್ಲಿದ್ದ ಕೈ ಅಂಶ ಎಲ್ಲ ಹೋಗ್ತದೆ. ಮತ್ತು ನಾವು ಇದರ ನೀರನ್ನೀಗ ನಾವು ತೆಗಿಬೇಕು. ನೋಡಿ, ನೀರೆಲ್ಲ ತೆಗೆದ ಇದರಿಂದ ಚೆನ್ನಾಗಿ 2 ಸಲ ಇದನ್ನು ತೊಳ್ಕೊಳ್ಳಿ. ಈಗ ನೋಡಿ, ಇಷ್ಟು ಕಿತ್ತಳೆ ಸಿಪ್ಪೆ ತಗೊಂಡಿದ್ದೇನೆ. ನೋಡಿ, ಕಾಯಿ ಮೆಣಸು ಎಷ್ಟು ಬೇಕೋ ಅಷ್ಟು ತಗೊಳ್ಬೋದು. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಹಾಗೆ ಬೆಲ್ಲ, ಹುಣಸೆ ಹುಳಿ, ನೀರು. ಈಗ ನೋಡಿ, ಒಂದು ಬಾಣಲೆ ಇಟ್ಟುಕೊಂಡಿದ್ದೇನೆ. ಈ ಬಾಣಲೆಗೆ ಇದನ್ನು ಹಾಕ್ಕೊಳ್ಳಿ, ಕಿತ್ತಳೆ ಸಿಪ್ಪೆಯನ್ನು. ಇದು ನೋಡಿ, ಹುಣಸೆ ಹುಳಿ, ನೀರು, ಇದನ್ನು ಹಾಕ್ಕೊಳ್ಳಿ. ಹಾಗೆ ಬೆಲ್ಲ ಹಾಕ್ಕೊಳ್ಳಿ. ಇದು ಬೆಲ್ಲ ಉಪ್ಪು ಹುಳಿ ಹಿಡಿದ್ರೇ ತುಂಬ ರುಚಿಯಾಗಿರ್ತದೆ ಇದು. ಹಾಗೆ ಖಾರಕ್ಕೆ 2 ಕಾಯಿ ಮೆಣಸು. ಹುಳಿ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಆಯಿತಾ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನೋಡಿ, ಚೆನ್ನಾಗಿ ಕುದಿ ಬಂದು ಸ್ವಲ್ಪ ದಪ್ಪ ಆಗಬೇಕು. ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕಿದೆ. ಬೆಲ್ಲ ಸಾಕಾಗಲಿಲ್ಲ, ಹಾಗೆ ಬೆಲ್ಲ ಸ್ವಲ್ಪ ಉಪ್ಪು ಹಾಕಿದೆ. ಈಗ ನೋಡಿ, ರೆಡಿಯಾಗಿದೆ ಗೊಜ್ಜು. ತುಂಬ ಚೆನ್ನಾಗಿ ಬಂದಿದೆ, ತುಂಬ ರುಚಿಯಾಗಿ. ಇದು ಹಾಗಲಕಾಯಿ ರುಚಿ ಆಯಿತಾ. ಈ ಗೊಜ್ಜು ಶುಗರ್ ಇದ್ದವರಿಗೆಲ್ಲ ಭಾರಿ ಒಳ್ಳೆಯದು ಅಂತ ಹೇಳ್ತಾರೆ. ಒಗ್ಗರಣೆ ಹಾಕ್ಕೊಳ್ತಾ ಇದ್ದೇನೆ. ಸಾಸಿವೆ, ನೋಡಿ, ಒಣಮೆಣಸು ಹಾಕ್ಕೊಳ್ತಾ ಇದ್ದೇನೆ. ಈಗ ಇದಕ್ಕೊಂದು ಒಗ್ಗರಣೆ ಮಾಡಿ. ಈ ಗೊಜ್ಜು ಮಾಡಲಿಕ್ಕೆ ತುಂಬ ಟೈಮ್ ಏನು ಬೇಡ, ಬರೀ 2 ನಿಮಿಷದಲ್ಲಿ ಆಗ್ತದೆ. ತುಂಬ ರುಚಿಯಾಗಿರ್ತದೆ. ನೀವು ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇನ್ನೊಂದು ರುಚಿಯಾದ ಅಡಿಗೆಯೊಂದಿಗೆ ಮತ್ತೆ ಬರ್ತೇನೆ. ಎಲ್ಲರಿಗೂ ಧನ್ಯವಾದ. ಟ್ರೈ ಮಾಡಿ.